ವಿಮೋಚನ ಕಾಂಡ ಅಧ್ಯಾಯ 39. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಆ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ದೇವಮಂದಿರದ ಸೇವೆಗೆ ಅಲಂಕಾರವಾದ ವಸ್ತ್ರಗಳನ್ನು, ಆರೋನನಿಗೆ ದೀಕ್ಷಾವಸ್ತ್ರಗಳನ್ನು ಮಾಡಿದರು. ಮಹಾಯಾಜಕನ ಏಫೋದ್ ಎಂಬ ಕವಚವನ್ನು ಹುರಿನಾರಿನ ಬಟ್ಟೆಯಿಂದಲೂ ಚಿನ್ನದ ದಾರದಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಮಾಡಿದನು. ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದೊಡನೆಯೂ ನಾರಿನ ಬಟ್ಟೆಯೊಡನೆಯೂ ವಿಚಿತ್ರವಾದ ಕಸೂತಿ ಕೆಲಸದವರ ಪದ್ಧತಿಯ ಮೇರೆಗೆ ಬುಟ್ಟೇದಾರಿಯ ಕೆಲಸವನ್ನು ಮಾಡುವುದಕ್ಕಾಗಿ ಬಂಗಾರವನ್ನು ಹೊಡೆದು ತಗಡುಗಳನ್ನು ಮಾಡಿ ಸಣ್ಣ ಸಣ್ಣ ಎಳೆಗಳಾಗಿ ಕತ್ತರಿಸಿದರು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳನ್ನು ಮಾಡಿದರು. ಅದರ 2 ಕೊನೆಗಳು ಜೋಡಿಸಲ್ಪಟ್ಟವು. ಕವಚದ ಮೇಲಿರುವ ವಿಚಿತ್ರವಾದ ಬುಟ್ಟೇದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು, ಅದರಂತೆಯೇ ಹುರಿನಾರಿನ ಬಟ್ಟೆಯಿಂದಲೂ ಚಿನ್ನದ ದಾರದಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಉಂಟಾಗಿತ್ತು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅದನ್ನು ಮಾಡಿದರು. ಮುದ್ರಾರತ್ನವನ್ನು ಕೆತ್ತುವ ರೀತಿಯಲ್ಲಿ 2 ಗೋಮೇಧಕ ರತ್ನಗಳಲ್ಲಿ ಇಸ್ರಾಯೇಲ್ಯರ 12 ಕುಲಗಳ ಹೆಸರುಗಳನ್ನು ಕೆತ್ತಿ ಆ ರತ್ನಗಳನ್ನು ಕುಂದಣದಲ್ಲಿ ಕಟ್ಟಿದರು. ಆ 2 ರತ್ನಗಳು ಇಸ್ರಾಯೇಲ್ಯರ ಜ್ಞಾಪಕಾರ್ಥವಾದ ರತ್ನಗಳಾಗುವಂತೆ ಅವುಗಳನ್ನು ಕವಚದ ಹೆಗಲಿನ ಮೇಲಿರುವ ಪಟ್ಟಿಗಳಲ್ಲಿ ಬಿಗಿಸಿದನು. ಯೆಹೋವನು ಮೋಶೆಗೆ ಹಾಗೆಯೇ ಆಜ್ಞಾಪಿಸಿದ್ದನು. ಕವಚದಂತೆಯೇ ಬುಟ್ಟೇದಾರಿಯ ಕೆಲಸದಿಂದ ಚಿನ್ನದ ದಾರದಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಚೀಲದ ಪದಕವನ್ನು ಮಾಡಿದನು. ಅದು ಚಚ್ಚೌಕವಾಗಿತ್ತು. ಆ ಚೀಲದ ಪದಕವು 2 ಪದರುಳ್ಳದ್ದಾಗಿತ್ತು. ಅದು 1 ಗೇಣುದ್ದವೂ 1 ಗೇಣಗಲವೂ ಆಗಿತ್ತು. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ರತ್ನಗಳನ್ನು ರಚಿಸಿದರು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳು, 2ನೆಯ ಸಾಲಿನಲ್ಲಿ ಕೆಂಪರಳು, ನೀಲ, ಪಚ್ಚೆಗಳು, 3ನೆಯ ಸಾಲಿನಲ್ಲಿ ಸುವರ್ಣರತ್ನ, ಗೋಮೇಧಕ, ಧೂಮ್ರಮಣಿಗಳು, 4ನೆಯ ಸಾಲಿನಲ್ಲಿ ಪೀತರತ್ನ, ಬೆರುಲ್ಲ, ವೈಡೂರ್ಯಗಳು ಚಿನ್ನದ ಜವೆಯ ಕಲ್ಲಿನಲ್ಲಿ ಸೇರಿಸಲ್ಪಟ್ಟವು. ಇಸ್ರಾಯೇಲ್ಯರ ಕುಲಗಳ ಸಂಖ್ಯೆಯ ಪ್ರಕಾರ 12 ರತ್ನಗಳಿದ್ದವು. ಮುದ್ರಾರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರು ಕೆತ್ತಲ್ಪಟ್ಟಿತು. ಪದಕದ ಮೇಲ್ಗಡೆಯಲ್ಲಿ ಹುರಿಗಳಂತಿರುವ ಚೊಕ್ಕ ಬಂಗಾರದ ಸರಪಣಿಗಳನ್ನು ಹೆಣಿಗೆ ಕೆಲಸದಿಂದ ಮಾಡಿದರು. 2 ಚಿನ್ನದ ಜವೆಗಳನ್ನು 2 ಚಿನ್ನದ ಉಂಗುರಗಳನ್ನು ಮಾಡಿ ಆ ಉಂಗುರಗಳನ್ನು ಪದಕದ 2 ಮೂಲೆಗಳಿಗೆ ತಗಲಿಸಿದರು. ಹೆಣಿಗೆ ಕೆಲಸದ ಆ 2 ಚಿನ್ನದ ಸರಪಣಿಗಳನ್ನು ಪದಕದ ಮೂಲೆಗಳಲ್ಲಿರುವ ಉಂಗುರಗಳಿಗೆ ಸಿಕ್ಕಿಸಿದರು. ಹೆಣಿಗೆ ಕೆಲಸದ ಆ ಸರಪಣಿಗಳ ಕೊನೆಗಳನ್ನು ಕವಚದ ಹೆಗಲಿನ ಪಟ್ಟಿಗಳಲ್ಲಿರುವ 2 ಜವೆಗಳ ಮುಂಭಾಗಕ್ಕೆ ಸಿಕ್ಕಿಸಿದರು. ಅದಲ್ಲದೆ 2 ಚಿನ್ನದ ಉಂಗುರಗಳನ್ನು ಮಾಡಿ ಪದಕದ ಒಳಗಣ ಅಂಚಿನ ಮೂಲೆಗಳಲ್ಲಿ ಕವಚದ ಹತ್ತಿರದಲ್ಲೇ ಇಟ್ಟರು. ಮತ್ತು ಬೇರೆ 2 ಚಿನ್ನದ ಉಂಗುರಗಳನ್ನು ಮಾಡಿ ಕವಚದ 2 ಹೆಗಲಿನ ಪಟ್ಟಿಗಳ ಮುಂಭಾಗದ ಕೆಳಗೆ ಕವಚವನ್ನು ಜೋಡಿಸಿರುವ ಸ್ಥಳದ ಹತ್ತಿರ ಆ ವಿಚಿತ್ರವಾದ ನಡುಕಟ್ಟಿನ ಮೇಲ್ಗಡೆಯಲ್ಲಿ ಇರಿಸಿದರು. ಪದಕವು ವಿಚಿತ್ರವಾದ ನಡುಕಟ್ಟಿನ ಮೇಲ್ಗಡೆಯಲ್ಲಿ ಬಿಗಿಯಾಗಿರುವಂತೆಯೂ ಕವಚದಿಂದ ಕಳಚಿ ಬೀಳದಂತೆಯೂ ಅದರ ಉಂಗುರಗಳನ್ನು ಕವಚದ ಉಂಗುರಗಳಿಗೆ ನೀಲಿ ದಾರದಿಂದ ಕಟ್ಟಿದರು. ಯೆಹೋವನು ಮೋಶೆಗೆ ಹಾಗೆಯೇ ಆಜ್ಞಾಪಿಸಿದ್ದನು. ಕವಚದ ಸಂಗಡ ತೊಟ್ಟುಕೊಳ್ಳಬೇಕಾದ ಮೇಲಂಗಿಯನ್ನು ನೀಲಿ ಬಣ್ಣದ ಬಟ್ಟೆಯಿಂದಲೇ ನೇತ ಕೆಲಸದಿಂದ ಮಾಡಿದನು. ತಲೆದೂರಿಸುವುದಕ್ಕೆ ಅದರಲ್ಲಿ ಸಂದು ಮಾಡಿ ಅದು ಹರಿಯದಂತೆ ಯುದ್ಧದ ಕವಚದೋಪಾದಿಯಲ್ಲಿ ಆ ಸಂದಿನ ಸುತ್ತಲೂ ನೇಯ್ಗೆ ಕಸೂತಿಯನ್ನು ಹಾಕಿದನು. ಮೇಲಂಗಿಯ ಅಂಚಿನ ಸುತ್ತಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ದಾಳಿಂಬ ಹಣ್ಣಿನಂತೆ ಚೆಂಡುಗಳನ್ನು ಮಾಡಿದರು. ಮತ್ತು ಚೊಕ್ಕ ಬಂಗಾರದಿಂದ ಗೆಜ್ಜೆಗಳನ್ನು ಮಾಡಿ ಮೇಲಂಗಿಯ ಅಂಚಿನಲ್ಲಿ ದಾಳಿಂಬ ಚೆಂಡುಗಳ ಸಂಗಡ ಇಟ್ಟರು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚೆಂಡು ಒಂದಾದ ಮೇಲೆ ಅದು ದೇವರ ಸೇವೆಗೋಸ್ಕರವಾದ ಆ ಮೇಲಂಗಿಯ ಅಂಚಿನ ಸುತ್ತಲೂ ಇದ್ದವು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅದನ್ನು ಮಾಡಿದನು. ಆರೋನನಿಗೂ ಅವನ ಮಕ್ಕಳಿಗೂ ಸಣ್ಣ ನಾರಿನಿಂದ ಹೆಣಿಗೆ ಕೆಲಸದ ರೀತಿಯಲ್ಲಿ ಅಂಗಿಗಳನ್ನು, ನಾರಿನಿಂದ ಮಹಾಯಾಜಕನ ಮುಂಡಾಸವನ್ನು, ನಾರಿನಿಂದ ಯಾಜಕರ
ಅಲಂಕಾರವಾದ ಮುಂಡಾಸಗಳನ್ನು, ಹುರಿನಾರಿನಿಂದ ಚಡ್ಡಿಗಳನ್ನು, ಹುರಿನಾರಿನಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಬುಟೇದಾರಿ ಕೆಲಸದ ರೀತಿಯಲ್ಲಿ ನಡುಕಟ್ಟನ್ನು ಮಾಡಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅದನ್ನು ಮಾಡಿದರು. ಮತ್ತು ಚೊಕ್ಕ ಬಂಗಾರದಿಂದ ಪರಿಶುದ್ಧ ಕಿರೀಟವಾಗಿರುವ ಪಟ್ಟವನ್ನು ಮಾಡಿ ಮುದ್ರೆಯನ್ನು ಕೆತ್ತುವ ರೀತಿಯಲ್ಲಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಬರೆದರು. ಅದನ್ನು ಮುಂಡಾಸಕ್ಕೆ ಬಿಗಿಸುವುದಕ್ಕಾಗಿ ನೀಲಿ ದಾರವನ್ನು ಅದಕ್ಕೆ ಕಟ್ಟಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅದನ್ನು ಮಾಡಿದರು. ಈ ರೀತಿಯಲ್ಲಿ ದೇವದರ್ಶನದ ಗುಡಾರದ ಕೆಲಸವೆಲ್ಲ ಸಂಪೂರ್ತಿಯಾಯಿತು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಅದನ್ನು ಮಾಡಿದ್ದರು. ಆಗ ಅವರು ಗುಡಾರವನ್ನು ಮೋಶೆಯ ಬಳಿಗೆ ತೆಗೆದುಕೊಂಡು ಬಂದರು. ಏನೆಂದರೆ ಡೇರೆಯನ್ನು, ಅದಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನು, ಅಂದರೆ ಅದರ ಕೊಂಡಿಗಳು, ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು ಇವುಗಳನ್ನು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳಿಂದುಂಟಾದ ಮೇಲ್ಹೊದಿಕೆಯು, ಕಡಲು ಹಂದಿಯ ತೊಗಲುಗಳಿಂದುಂಟಾದ ಮೇಲ್ಹೊದಿಕೆಯು, ಮಹಾಪವಿತ್ರ ಸ್ಥಾನವನ್ನು ಮರೆ ಮಾಡುವ ತೆರೆಯು ಇವುಗಳನ್ನು, ಆಜ್ಞಾಶಾಸನಗಳ ಮಂಜೂಷವು, ಅದರ ಕೋಲುಗಳು, ಕೃಪಾಸನವು ಇವುಗಳನ್ನು, ಮೇಜು, ಅದರ ಎಲ್ಲ ಉಪಕರಣಗಳು, ನೈವೇದ್ಯದ ರೊಟ್ಟಿ ಇವುಗಳನ್ನು, ಚೊಕ್ಕ ಬಂಗಾರದ ದೀಪಸ್ತಂಭವು, ಅದರ ಮೇಲಿಡಬೇಕಾದ ಹಣತೆಗಳು, ಅದರ ಉಪಕರಣಗಳು, ದೀಪಕ್ಕೆ ಬೇಕಾದ ಎಣ್ಣೆಯು ಇವುಗಳನ್ನು, ಚಿನ್ನದ ಧೂಪವೇದಿಯು, ಅಭಿಷೇಕ ತೈಲವು, ಸುವಾಸನೆಯುಳ್ಳ ಧೂಪವು ಇವುಗಳನ್ನು, ಡೇರೆಯ ಬಾಗಿಲಿನ ಪರದೆಯನ್ನು, ತಾಮ್ರದ ಯಜ್ಞವೇದಿಯು, ಅದರ ತಾಮ್ರದ ಜಾಳಿಗೆಯು, ಅದರ ಕೋಲುಗಳು, ಉಪಕರಣಗಳು ಇವುಗಳನ್ನು, ಗಂಗಾಳವು, ಅದರ ಪೀಠವು ಇವುಗಳನ್ನು, ಅಂಗಳದ ತೆರೆಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು ಇವುಗಳನ್ನು, ಅಂಗಳದ ಬಾಗಿಲಿನ ಪರದೆಯು, ಅದರ ಹಗ್ಗಗಳು, ಗೂಟಗಳು ಇವುಗಳನ್ನು, ದೇವದರ್ಶನದ ಗುಡಾರದ ಸೇವೆಗೆ ಬೇಕಾದ ಎಲ್ಲ ಉಪಕರಣಗಳನ್ನು, ದೇವ ಮಂದಿರದೊಳಗೆ ನಡೆಯುವ ಸೇವೆಗೋಸ್ಕರ ಬೇಕಾದ ಅಲಂಕಾರ ವಸ್ತ್ರ, ಅಂದರೆ ಆರೋನನಿಗೆ ಬೇಕಾದ ದೀಕ್ಷಾ ವಸ್ತ್ರ, ಯಾಜಕ ಸೇವೆ ಮಾಡುವವರಾದ ಅವನ ಮಕ್ಕಳಿಗೆ ಬೇಕಾದ ವಸ್ತ್ರ ಇವುಗಳನ್ನು ತಂದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದಂತೆಯೇ ಇಸ್ರಾಯೇಲರು ಆ ಕೆಲಸವನ್ನೆಲ್ಲ ಮಾಡಿದ್ದರು. ಅವರು ಮಾಡಿದ್ದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನೂ ಮಾಡಿ ಮುಗಿಸಿದರೆಂದು ತಿಳ್ಕೊಂಡು ಅವರನ್ನು ಆಶೀರ್ವದಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ, ಬುಕ್ ಆಫ್ ಎಕ್ಸಡಸ್, ಚಾಪ್ಟರ್ 39, 39ನೇ ಅಧ್ಯಾಯ. ವಿಮೋಚನಕಾಂಡ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ದೇವದರ್ಶನ ಗುಡಾರ, ದೇವರನ್ನು ಹೇಗೆ ದರ್ಶಿಸಬೇಕು, ದೇವರನ್ನು ಹೇಗೆ ಸಂಧಿಸಬೇಕು, ಹೌ ಟು ಎನ್ಕೌಂಟರ್ ಗಾಡ್, ದೇವರನ್ನು ಯಾವ ರೀತಿಯಾಗಿ ಆತನ ಸ್ವರವನ್ನು ಕೇಳಿಸ್ಕೋಬೇಕು, ದೇವರ ಜೊತೆಯಲ್ಲಿ ಹೇಗೆ ಸಂಬಂಧ ಇಟ್ಕೊಳ್ಬೇಕು, ದೇವರಿಗೆ ನಾವು ಹತ್ತಿರವಾಗುವುದು ಹೇಗೆ ಎಂಬಂಥ ವಿಷಯವನ್ನು ದೇವದರ್ಶನ ಗುಡಾರದಲ್ಲಿ ಬರೆಯಲಾಗಿದೆ. ಅದನ್ನು ನಾವು ತಿಳ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ ದೇವದರ್ಶನದ ಬಗ್ಗೆ ದೇವರು ಭಾಳಷ್ಟು ಅಧ್ಯಾಯಗಳನ್ನು ಬರೆದಿರುವಾಗ ದೇವರು ಜ್ಞಾನಿ. ಈಗ ಕ್ರಿಸ್ಮಸ್ ಬಗ್ಗೆ 31,101 ಅಥವಾ 2 ವಚನಗಳು ಬೈಬಲ್ನಲ್ಲಿ ಇದೆ. 31,000 ವಚನಗಳು. ಅದರಲ್ಲಿ ಕ್ರಿಸ್ಮಸ್ ಭಾಳ ಇಂಪಾರ್ಟೆಂಟು ಕ್ರೈಸ್ತರಿಗೆ. ಹಾಗಾದರೆ ದೇವರು ಒಂದು ವಾಕ್ಯ ಆದರೂ ದೌ ಶಾಲ್ಟ್ ಸೆಲೆಬ್ರೇಟ್ ಕ್ರಿಸ್ಮಸ್, ಕ್ರಿಸ್ತ ಜಯಂತಿಯನ್ನು ಆಚರಿಸಬೇಕು ಎಂಬುದಾಗಿ ಒಂದು ಕಡೆ ಆದರೂ ಅಟ್ಲೀಸ್ಟ್ ಪ್ರಕಟಣೆಯಲ್ಲಿ ಆದರೂ ಒಂದು ಬರೆದು ಬಿಟ್ಟಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಆದರೆ ಬರೆದಿಲ್ಲ. ಯಾಕಂತೇಳಿದರೆ ಅದು ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಸುವಾರ್ತೆ ಹೇಳ್ತಾರೆ, ಭಾಳ ಒಳ್ಳೆಯದು. ಆದರೆ ಪ್ರಾಮುಖ್ಯ ಅಂತ ನಮಗನಿಸಿದಂಥದ್ದನ್ನು ದೇವರು ಬರೆದಿಲ್ಲ ರೀ. ಆದರೆ ದೇವದರ್ಶನದ ಗುಡಾರದ ಬಗ್ಗೆ ಕೆಲವು ಅಧ್ಯಾಯಗಳು ದೊಡ್ಡ ದೊಡ್ಡ ಅಧ್ಯಾಯಗಳು, ಉದಾಹರಣೆಗೆ 40, 50, ಈಗ 39ನೇ ಅಧ್ಯಾಯ ಇವತ್ತು ಓದ್ಕೊಳ್ತೀವಲ್ಲ, 43 ವಚನಗಳಿದೆ. ಒಂದೊಂದು ಅಧ್ಯಾಯ ದೊಡ್ಡ ದೊಡ್ಡ ಅಧ್ಯಾಯಗಳನ್ನು ದೇವರು ಬರೆದು ಈ ದೇವದರ್ಶನ ಗುಡಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬರೆದಿರುವಾಗ ಇದು ಭಾಳ ಇಂಪಾರ್ಟೆಂಟ್.
ಭಾಳ ಪ್ರಾಮುಖ್ಯ. ನಮಗೆ ಪ್ರಾಮುಖ್ಯನೂ ಇಲ್ಲವೋ, ದೇವರಿಗಂತೂ ಪ್ರಾಮುಖ್ಯ. ನಮಗೆ ಇದು ಇಂಟ್ರೆಸ್ಟಿಂಗ್ ಆಗಿ ಇದೆಯೋ ಇಲ್ಲವೋ, ದೇವರಿಗೆ ಇದು ಇಂಟ್ರೆಸ್ಟಿಂಗ್. ಆದ ಕಾರಣ ಇವತ್ತು ನಾವು 39ನೇ ಅಧ್ಯಾಯ ವಿಮೋಚನ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ. ಈ ಪದ ಹತ್ತಿರ 20-30 ಸಾರಿ ಬರ್ತದೆ ರೀ. ಆಲ್ಮೋಸ್ಟ್ ಮೋರ್ ದೆನ್ 20 ಟೈಮ್ಸ್ ಡೇಕ್ಸ್ ಬೈಬಲ್ನಲ್ಲಿ ಎಕ್ಸಾಕ್ಟ್ ಲಿಸ್ಟ್ ಇದೆ. ಅದರಲ್ಲಿ ನೋಡುವಾಗ ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮ್ಯಾಂಡೆಡ್, ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮ್ಯಾಂಡೆಡ್, ಮೋಶೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಮಾಡಿದನು ಅಂತ ಹೇಳ್ಬಿಟ್ಟು ಭಾಳ ಸಾರಿ, ಇಲ್ಲೇನೇ ಎಷ್ಟೊಂದು ಸಾರಿ ಇದೆ ನೋಡ್ರಿ. 39ನೇ ಅಧ್ಯಾಯ 1ನೇ ವಚನ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಆತನು ಮಾಡಿದನಂತಿದೆ. ಮತ್ತು ಅದೇ ರೀತಿಯಾಗಿ ಇನ್ನು ಸ್ವಲ್ಪ ನೀವು 39ನೇ ಅಧ್ಯಾಯದ 21ನೇ ವಚನ ನೋಡಿದರೆ, ಯೆಹೋವನು ಮೋಶೆಗೆ ಹಾಗೆಯೇ ಆಜ್ಞಾಪಿಸಿದ್ದನ್ನು ಮಾಡಿದನು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಅದೇ 39ನೇ ಅಧ್ಯಾಯ 26ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅದನ್ನು ಅವನು ಮಾಡಿದನು ಎಂಬುದಾಗಿ ಬರೆದಿದೆ. 39ನೇ ಅಧ್ಯಾಯ ವಿಮೋಚನ ಕಾಂಡ 29ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅದನ್ನು ಮಾಡಿದನು ಅಂತ ಹೇಳ್ಬಿಟ್ಟಿದೆ. ಇಲ್ಲೇ ಎಷ್ಟೊಂದು ಸಾರಿ ಬಂದಿದೆ ನೋಡಿ. 39ನೇ ಅಧ್ಯಾಯದ 31ನೇ ವಚನದ ಕೊನೆಯ ಭಾಗದಲ್ಲಿ ಕೂಡ ನೀವು ನೋಡೋದಾದರೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅದನ್ನು ಮಾಡಿದನು ಅಂತ ಹೇಳ್ಬಿಟ್ಟು ಬರೆದಿದೆ. 32ನೇ ವಚನ ಕೂಡ ಅದೇ 39ನೇ ಅಧ್ಯಾಯ 32ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ ಅದನ್ನು ಮಾಡಿದರೆ, ಸ್ವಲ್ಪ ಚೇಂಜ್ ಇದೆ, ಆದರೂ ಕೂಡ ಅದೇ ಮಾತು ಅಲ್ಲಿ ಬರೆಯಲಾಗಿದೆ. ಈ ರೀತಿಯಾಗಿ ಆಗಾಗ ಬರುವಂಥ ಈ ಮಾತನ್ನು ನಾನು ಯೋಚಿಸುವಾಗ ದೇವ್ರ ಮಾತನ್ನು ದೇವ್ರ ಸೇವಕರು ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ನಾನು ದೇವ್ರ ಸೇವಕನೇ. ಆದ ಕಾರಣ ದೇವ್ರ ಸೇವಕರು ದೇವರ ಆಜ್ಞೆಯ ಪ್ರಕಾರ ಮಾಡುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯ. ಕೆಲವು ಸಾರಿ ನಾವು ಬಲಹೀನರಾಗ್ಬೋದು, ಆಗದೆ ಹೋಗ್ಬೋದು, ತಪ್ಪು ದೋಷಗಳನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ದೇವರು ಕರುಣೆಯುಳ್ಳವನಾಗಿದ್ದಾನೆ. ಇಲ್ಲಿ ಆದರೂ ಮೋಶೆ ಹೇಗೆ ದೇವರು ಆಜ್ಞಾಪಿಸಿದಂತೆ ಮಾಡ್ತಾ ಇದ್ದಾನೆ. 38ನೇ ಅಧ್ಯಾಯ ವಿಮೋಚನ ಕಾಂಡ 22ನೇ ವಚನದಲ್ಲಿ ನೋಡುವಾಗ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದನ್ನೆಲ್ಲ ಅಂತ, ಅಂದರೆ ಪ್ರತಿಯೊಂದನ್ನು ಕೂಡ ಬಿಡದೆ ಮಾಡುವಂಥದ್ದು. ಪರಲೋಕದಲ್ಲಿರುವ ನಮ್ಮ ತಂದೆ, ನಾವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ ಹೇಳ್ಬಿಟ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಪ್ರಾರ್ಥನೆ ಮಾಡ್ತಾರಲ್ವ. ಆ ಪರಲೋಕದಲ್ಲಿರುವ ನಮ್ಮ ತಂದೆ ಅನ್ನುವಂಥ ಆ ಒಂದು ಕರ್ತನ ಕಲಿಸಿಕೊಟ್ಟಂಥ ಆ ಪ್ರಭುವಿನ ಪ್ರಾರ್ಥನೆ ಎಂಬುದಾಗಿ ಹೇಳುವಂಥ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಪರಲೋಕದಲ್ಲಿ ದೇವ್ರ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಬೇಕಂತ ಹೇಳಿದ್ರೆ, ಪರಲೋಕದಲ್ಲಿ ದೇವ್ರ ಚಿತ್ತ ಹೇಗೆ ನೆರವೇರ್ತದೆ? ನಾನು ಕೇಳಿಸ್ಕೊಂಡಿದ್ದನ್ನು ನಿಮ್ಮ ಜೊತೆಯಲ್ಲಿ 1 ನಿಮಿಷ ಹಂಚಿಕೊಳ್ತೇನೆ. ಅದೇನೆಂದರೆ, ಪರಲೋಕದಲ್ಲಿ ದೇವ್ರ ಚಿತ್ತ ತಕ್ಷಣ ನಡೀತದೆ. ಗಾಬ್ರಿಯೇಲನೇ ಹೋಗಿ ಜಕರಿಯನಿಗೆ ಒಂದು ನ್ಯೂಸ್ ಹೇಳು. ಜಕರಿಯ ಮತ್ತು ಎಲಿಜಬೆತ್ಗೆ ಅಂತ ಹೇಳ್ಬಿಟ್ಟು ದೇವರು, ಯೆಹೋವ ದೇವರು ಗಾಬ್ರಿಯಲ್ಗೆ ಹೇಳಿದ್ರೆ, ಇಲ್ಲ ಸ್ವಾಮಿ ನಾನು ನಾಳೆ ಹೋಗ್ತೀನಿ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂತ ಹೇಳೋದಿಲ್ಲ. ತಕ್ಷಣವೇ ಪರಲೋಕದಲ್ಲಿ ತಂದೆ ಚಿತ್ತ ನೆರವೇರ್ತದೆ. ಎರಡನೇದಾಗಿ, ತಕ್ಷಣ ಅಷ್ಟೇ ಅಲ್ಲ, ಗಾಡ್ಸ್ ವಿಲ್ ಈಸ್ ನಾಟ್ ಓನ್ಲಿ ಡನ್ ಇಮಿಡಿಯೇಟ್ಲಿ, ಬಟ್ ಗಾಡ್ಸ್ ವಿಲ್ ಈಸ್ ಡನ್ ಜಾಯ್ಫುಲಿ. ಸಂತೋಷವಾಗಿ ದೇವದೂತನೇ ಹೋಗಿಬಿಟ್ಟು ಮರಿಯಳಿಗೆ ಒಂದು ಮೆಸೇಜ್ ಕೊಟ್ಟು ಬಾ, ಒಂದು ಶಾರ್ಟ್ ಮೆಸೇಜ್, ಚಿಕ್ಕ ಸಂದೇಶ ಅಂತ ಹೇಳುವಾಗ ಗೊಣಗುಟ್ಕೊಂಡು ದೇವದೂತನು ಅಥವಾ ಗಬ್ರಿಯಲ್ನು ಹೋಗೋದಿಲ್ಲ. ಸಂತೋಷವಾಗಿ, ಹ್ಯಾಪಿಲಿ ಗಾಡ್ಸ್ ವಿಲ್ ಈಸ್ ಡನ್ ನಾಟ್ ಓನ್ಲಿ ಇಮಿಡಿಯೇಟ್ಲಿ ಬಟ್ ಆಲ್ಸೋ ಜಾಯ್ಫುಲಿ. ದೇವ್ರ ಚಿತ್ತು ಕೂಡಲೇ ಆಗುವಂಥದ್ದು, ನೆರವೇರುವಂಥದ್ದು ಅಷ್ಟೇ ಅಲ್ಲದೆ ಅದು ಸಂತೋಷಕರವಾಗಿ ನೆರವೇರ್ತದೆ. ಮೂರನೇದಾಗಿ, ದೇವ್ರ ಚಿತ್ತವು ಪರಲೋಕದಲ್ಲಿ ಹೇಗೆ ನೆರವೇರ್ತದೆ ಅಂದರೆ, ಅದು ಕೂಡಲೇ ಅಷ್ಟೇ ಅಲ್ಲ, ಆನಂದಕರವಾಗಿ ಸಂತೋಷವಾಗಿ ಅಷ್ಟೇ ಅಲ್ಲ, ಗಾಡ್ಸ್ ವಿಲ್ ಈಸ್ ಡನ್ ಟೋಟಲಿ, ಸಂಪೂರ್ಣವಾಗಿ. ಗಬ್ರಿಯಲ್ನೇ ನೀನು ಮೊದಲು
ಹೋಗಿ ಜಕರಿಯನ್ಗೊಂದು ಮೆಸೇಜು, ಮರಿಯಳಿಗೊಂದು ಮೆಸೇಜ್ ಕೊಡು ಅಂತ ಹೇಳಿದಾಗ ಗಬ್ರಿಯಲ್ನ ಹೋಗಿ ಜಕರಿಯನ್ಗೆ ಅಷ್ಟೇ ಮೆಸೇಜ್ ಕೊಟ್ಬಿಟ್ಟು ಮರಿಯಳಿಗೆ ನಾನು ಯಾಕೆ ಕೊಡಲಿ, ಟೈಮ್ ಆಗೋಯ್ತು ಅಂತ, ಪರಲೋಕಕ್ಕೆ ಆರಾಧನೆಗೆ ಟೈಮ್ ಆಗೋಯ್ತು, ನಾನು ಮಿಸ್ ಮಾಡ್ಕೋಬಾರ್ದು ವರ್ಷಿಪ್ ಅಂತ ಹೇಳ್ಬಿಟ್ಟು ದೇವದೂತನು ಅಥವಾ ಗಬ್ರಿಯಲ್ನು ಹೋಗೋದಿಲ್ಲ ರೀ. ಎರಡೂ ಕೂಡ ಟೋಟಲಿ ಸಂಪೂರ್ಣವಾಗಿ ಒಂದು ಬಿಡದೆ ಮಾಡ್ತಾನೆ. ವಿಮೋಚನ ಕಾಂಡ 25ರಿಂದ 40ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡಿಕೊಳ್ಳುವಂಥ ಒಂದು ಸಂಗತಿ ಏನಂದರೆ, ಮೋಶೆ ದೇವರು ಹೇಳಿದ ಎಲ್ಲವನ್ನೂ ಮಾಡ್ತಾ ಹೋದರು. ಮೋಶೆ ದೇವದರ್ಶನ ಗುಡಾರದ ಬಗ್ಗೆ, ದೇವರು ಯಜ್ಞವೇದಿಯ ಬಗ್ಗೆ ಹೇಳಿದ್ದನ್ನು ಮಾಡ್ದ. ಮೋಶೆ ದೇವದರ್ಶನ ಗುಡಾರದಲ್ಲಿ ಗಂಗಾಳ ಪಾತ್ರೆಯ ಬಗ್ಗೆ ಹೇಳಿದ್ದನ್ನು ಮಾಡ್ದ. ಮೋಶೆ ದೇವದರ್ಶನ ಗುಡಾರದಲ್ಲಿ ಆ ಪರದೆ, ಆ ಒಂದು ತೆರೆ, ಅದರ ಬಗ್ಗೆ ಹೇಳಿದ್ದನ್ನು ಹಾಗೆ ಮಾಡ್ದ. ಮೋಶೆ ದೇವದರ್ಶನ ಗುಡಾರದಲ್ಲಿ ಮೇಜಿನ ಬಗ್ಗೆ ಏನು ಹೇಳಿದ್ರು ದೇವರು, ಅದನ್ನು ಹಾಗೆ ಮಾಡ್ದ. ದೇವರು ಮೋಶೆಗೆ ಆ ಒಂದು ದೀಪಸ್ತಂಭದ ಬಗ್ಗೆ ಏನು ಹೇಳಿದನು, ಹಾಗೆ ಮೋಶೆ ಅದನ್ನು ಹಾಗೆ ಮಾಡ್ದ. ದೇವರು ಆ ಮಂಜೂಷದ ಬಗ್ಗೆ ಏನು ಹೇಳಿದ್ರು ಅದನ್ನೇ ಹಾಗೆ ಮಂಜೂಷದ ಬಗ್ಗೆ, ಆರ್ಕ್ ಆಫ್ ಗಾಡ್ ಅದರ ಬಗ್ಗೆ 2 ಕೆರೂಬಿಯರು ಇರಬೇಕಾ, 2. ಮೋಶೆ ಇಲ್ಲ ಸ್ವಾಮಿ ಒಂದು ಮಾಡಿಬಿಡ್ತೀನಿ, ಬಂಗಾರ ಭಾಳ ಕಾಸ್ಟ್ಲಿ ಅಂತ ಹೇಳಲಿಲ್ಲ, 2 ಕೂಡ ಮಾಡ್ದ. ದೇವರು ಹೇಳಿದ ಹಾಗೇ ಎಕ್ಸಾಕ್ಟು ಆತನು ಮಾಡಿದ ಅಂತ ನಾವು ನೋಡ್ತೇವೆ ರೀ. ಇದು ಬಹಳ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಯಾಕೆ ಹಾಗೆ ಮಾಡ್ದ, ನಾವು 40ನೇ ಅಧ್ಯಾಯಕ್ಕೆ ಬಂದಾಗ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಆದರೆ ಸದ್ಯದಲ್ಲಿ ನಾವು 39ನೇ ಅಧ್ಯಾಯವನ್ನು ಮಾಡುವಾಗ 2ನೇ ವಚನದಲ್ಲಿ ಮಹಾಯಾಜಕನ ಎಫೋದ್ ಎಂಬ ಕವಚವನ್ನು, ಎಫೋದ್ ಎಂಬ ಕವಚವನ್ನು ಮಾಡಂತ ಹೇಳಿದಾಗ ಅದನ್ನು ಹುರಿ ನಾರಿನ ಬಟ್ಟೆಯಿಂದ ಚಿನ್ನದ ದಾರ, ಮತ್ತು ಹುರಿನಾರು ಸಾಮಾನ್ಯವಾದದ್ದು, ಚಿನ್ನದ ದಾರ ಸ್ಪೆಷಲ್ ಆಗುವಂಥದ್ದು. ಅಂದರೆ ಮ್ಯಾನ್ ಗಾಡ್, ಸೃಷ್ಟಿಕರ್ತನು ಸೃಷ್ಟಿ, ಲಿಮಿಟೆಡ್ ಒನ್ ಅನ್ಲಿಮಿಟೆಡ್ ಒನ್, ಅಂದರೆ ಪರಿಮಿತಿ ಉಳ್ಳದ್ದು ಪರಿಮಿತಿ ಇಲ್ಲದ್ದು. ಈ ರೀತಿಯಾಗಿ 2 ಸಂಗತಿಗಳ ಒಂದು ಮಿಶ್ರವನ್ನು ಈ ಯಾಜಕಾಂಡದಲ್ಲಿ ನಾವು ಬಹಳಷ್ಟು ನಾವು ನೋಡ್ತೇವೆ ರೀ. ಸರಿ, ಮತ್ತು ಅಲ್ಲಲ್ಲಿ ಬರುವಂಥ ಇನ್ನೊಂದು ಮಾತು ಏನಂತ ಹೇಳಿದ್ರೆ ಜಾಲಿ ಮರ ಮತ್ತು ಬಂಗಾರದ ತಗಡು. ಅದೇ ರೀತಿಯಾಗಿ ಇನ್ನೊಂದು ಪದ ಆಗಾಗ ಬರುವಂಥದ್ದು 39ನೇ ಅಧ್ಯಾಯದ 9ನೇ ವಚನ, ಚಚ್ಚೌಕವಾಗಿತ್ತು. ಇಟ್ ವಾಸ್ ಸ್ಕ್ವಯರ್. ಇದು ಹೊರಗೆ ಹೇಗಿತ್ತೋ ಎಷ್ಟಿತ್ತೋ ಅಷ್ಟೇ ಒಳಗೆ ಕೂಡ ಆ ರೀತಿಯಾಗಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಒಂದು ವಿಚಿತ್ರ ಸಂಗತಿಯನ್ನು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, ಮಹಾಯಾಜಕನು ಕವಚ ಯಾವ ರೀತಿಯಾಗಿತ್ತು ಎಂಬುದಾಗಿ ನೋಡುವಾಗ ಮುಂಭಾಗದಲ್ಲಿ 4 ಸಾಲುಗಳಾಗಿದ್ವಂತೆ. 4 ಸಾಲು, ಒಂದೊಂದು ಸಾಲಿನಲ್ಲಿ 3 ರತ್ನಗಳಿದ್ದು. ಮೊದಲನೇ ಸಾಲು ನೋಡೋಣವಾ? ಸರಿ, 39ನೇ ಅಧ್ಯಾಯದ 10ನೇ ವಚನದಲ್ಲಿ ಮೊದಲನೇ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕ, ಅಲ್ಲಿ 3. ಆನಂತರ 2ನೇ ಸಾಲು 3, 3ನೇ ಸಾಲು 3, 4ನೇ ಸಾಲು 3, 4 3 12 ಈ ರೀತಿಯಾಗಿ ಇಸ್ರಾಯೇಲ್ಯರ ಕುಲಗಳ ಸಂಖ್ಯೆಯ ಪ್ರಕಾರ 12 ರತ್ನಗಳಿದ್ದವು. ಇದೇನು ತೋರಿಸ್ತದೆ? ಇದರಿಂದ ನಾವುಗಳು ಕಲಿಯುವಂಥದ್ದೇನು? ಭಾಳ ದೊಡ್ಡ ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ನಾವು ಕಲಿಬೇಕ್ರಿ. ಮಹಾಯಾಜಕನು ಎದೆ ಮೇಲೆ ಎಫೋದ್ ಎಂಬ ಕವಚದ ಮತ್ತು ತನ್ನ ಎದೆ ಮೇಲೆ ಆತನು 12 ಗೋತ್ರಗಳ ಪ್ರಕಾರ 12 ರತ್ನಗಳನ್ನು ಧರಿಸಿಕೊಂಡಿದ್ದಂತೆ. ಒಂದೊಂದು ರತ್ನವು ಮತ್ತೊಂದು ರತ್ನಕ್ಕಿಂತಲೂ ವ್ಯತ್ಯಾಸವಾಗಿದ್ವು. ಯಾಕಂದರೆ ಈ ಉದಾಹರಣೆಗೆ ಮೊದಲನೇ ಸಾಲನ್ನು ನಾವು ತೆಗೆದುಕೊಳ್ಳುವಾಗ ಮಾಣಿಕ್ಯ ಪುಷ್ಯರಾಗಕ್ಕಿಂತಲೂ ವ್ಯತ್ಯಾಸವಾದದ್ದು, ಪುಷ್ಯರಾಗ ಸ್ಫಟಿಕಕ್ಕಿಂತಲೂ ವ್ಯತ್ಯಾಸವಾದದ್ದು. ಈಚ್ ಜರ್ಮ್ ವಾಸ್ ಡಿಫರೆಂಟ್ ಫ್ರಮ್ ದಿ ಅದರ್, ನಾಟ್ ಓನ್ಲಿ ಇನ್ ಕ್ವಾಲಿಟಿ ಬಟ್ ಆಲ್ಸೋ ಇನ್ ಕಲರ್, ಆ್ಯಂಡ್ ಇಟ್ ವಾಸ್ ಯೂನಿಕ್. ಹಾಗಾದರೆ
ಇಸ್ರಾಯೇಲ್ರು ಹೌದು, ಅವರು ಬಲಹೀನತೆ ಉಳ್ಳಂಥವರು, ಅವರಲ್ಲಿ ಪ್ರಾಬ್ಲಮ್ ಇತ್ತು, ಮೊಂಡಾಗಿದ್ದಂಥವರು, ದೇವರಿಗೆ ಎದುರಾದರು, ಗೊಣಗುಟ್ಟಿದ್ರು. ಆದರೂ ಕೂಡ ಎಲ್ಲಿ ಮಹಾಯಾಜಕನು ಇಸ್ರಾಯೇಲ್ರನ್ನ ಇಟ್ಕೊಂಡಿದ್ದನು? ಎದೆ ಮೇಲೆ ಇಟ್ಕೊಂಡಿದ್ದು. ಹಿ ಕೆಪ್ಟ್ ಗಾಡ್ಸ್ ಪೀಪಲ್ ಅಪಾನ್ ಹಿಸ್ ಹಾರ್ಟ್. ಈಗ ಫಿಲಿಪಿ 1:7 ಅದೇ ಮಾತು ಪೌಲನ್ ಹೇಳೋದನ್ನು ಕೇಳಿಸ್ಕೊಳ್ರಿ. ಪೌಲನ್ ಹೇಳ್ತಾನೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಫಿಲಿಪಿಯರಿಗೆ, ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅಂದರೆ ಮಹಾಯಾಜಕನು ಯಾವ ರೀತಿಯಾಗಿ ತನ್ನ ಹೊರಗಿನ ಹೃದಯದಲ್ಲಿ ದೇವಜನರನ್ನು ಇಟ್ಟುಕೊಂಡಿದ್ದನೋ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯ ಸೇವಕರು, ಹೊಸ ಒಡಂಬಡಿಕೆಯ ಸಭೆ ಎಂಬ ಜನರನ್ನು ಹೃದಯದ ಒಳಗೆ ಇಟ್ಕೊಳ್ಬೇಕು. ಯಾಕೆ? ಅವ್ರ ರತ್ನಗಳು, ದೇ ಆರ್ ಪ್ರೆಷಸ್ ಜಮ್ಸ್. ಒಂದು ಕಲರು ಬೇರೆ ಕಲರ್ಗಿಂತಲೂ ವ್ಯತ್ಯಾಸವಾಗಿರ್ಬೋದು, ಆಪೋಸಿಟ್ ಆಗಿರ್ಬೋದು, ಅದರ ವ್ಯಾಲ್ಯೂನಲ್ಲಿ ಕಡಿಮೆ ಏನಿಲ್ಲರಿ. ದೇವರಿಗೆ ಮೌಲ್ಯ. ದೇ ಆರ್ ಪ್ರೆಷಸ್ ಟು ಗಾಡ್. ಯಾಕೆ ಹೇಳ್ರಿ? ಯಾಕಂತ ಹೇಳಿದ್ರೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು ತನ್ನ ರಕ್ತವನ್ನು, ಅಮೂಲ್ಯ ರಕ್ತವನ್ನು ಚೆಲ್ಲಿ ಕೊಂಡುಕೊಂಡಂಥ ಸಭೆ. ಹಾಗಾದರೆ ಒಬ್ಬೊಬ್ಬರು ಭಾಳ ಇಂಪಾರ್ಟೆಂಟು, VIP. ಆದ ಕಾರಣ ಅಂಥವರನ್ನು ನಮ್ಮ ಹೃದಯದಲ್ಲಿ ಹೊರುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಜನರಿಗಾಗಿ ಪ್ರೇಯರ್ ಮಾಡಿದಾಗ ಹೇಗೆ ಪ್ರೇಯರ್ ಮಾಡಿದರು? ಭಕ್ತನಾದ ಯೆಶಾಯನ 53ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ಹೇಳುವಂಥದ್ದನ್ನು ಗಮನಿಸ್ತಕ್ಕದ್ದು. ಐಸಾಯ 53:12 ಅದೇನೆಂದರೆ, ದ್ರೋಹಿಗಳ ಪಾಪವನ್ನು ಅಥವಾ ದ್ರೋಹಿಗಳನ್ನು ಹೊತ್ತುಕೊಂಡು, ಬಹು ಜನರ ದ್ರೋಹಿಗಳ ಪಾಪವನ್ನು ಹೊತ್ತುಕೊಂಡವನಾಗಿ ಅವರಿಗಾಗಿ ಪ್ರೇಯರ್ ಮಾಡಿದ್ನಂತೆ. ಇಫ್ ಯು ಆರ್ ಅನ್ವಿಲ್ಲಿಂಗ್ ಟು ಕ್ಯಾರಿ ಗಾಡ್ಸ್ ಪೀಪಲ್, ಯು ಕೆನಾಟ್ ಇಂಟರ್ಸೀಡ್ ಫಾರ್ ಗಾಡ್ಸ್ ಪೀಪಲ್. ದೇವ ಜನರಿಗಾಗಿ ಹೃದಯದಲ್ಲಿ ಹೊರುವುದಕ್ಕೆ ಮನಸ್ಸಿಲ್ಲದವರು ಅಂಥವರಿಗಾಗಿ ವಿಜ್ಞಾಪಿಸುವುದು ಕಷ್ಟಕರ. ಅದೇ ರೀತಿಯಾಗಿ ಪ್ರಸಂಗ ಮಾಡೋದು ಸುಲಭ, ಆದರೆ ಹೃದಯದಲ್ಲಿ ಇಟ್ಟುಕೊಂಡು ಪ್ರಸಂಗ ಮಾಡುವುದು ಭಾಳ ಇಂಪಾರ್ಟೆಂಟ್. ಅದನ್ನೇ ನಾವು ವಿಮೋಚನ ಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕೊನೆಗೆ ಆದಂಥ ಒಂದು ಸಂಗತಿ ಕ್ಲೈಮ್ಯಾಕ್ಸ್ಗೆ ಬಂದಿದೆ, ತುದಿಗೆ ಬಂದಿದೆ. 39ನೇ ಅಧ್ಯಾಯ ವಿಮೋಚನ ಕಾಂಡ 32 ವಚನಕ್ಕೆ ಬಂದಾಗ ಈ ರೀತಿಯಲ್ಲಿ ಎಕ್ಸಡಸ್ 39 and 32 ಈ ರೀತಿಯಲ್ಲಿ ದೇವದರ್ಶನ ಗುಡಾರದ ಕೆಲಸವೆಲ್ಲ ಸಂಪೂರ್ತಿ ಆಯಿತು. ದ ವರ್ಕ್ ವಾಸ್ ಓವರ್. ಈ ರೀತಿಯಲ್ಲಿ ಅಂತ ಹೇಳಿದ್ರೆ ಬೇರೆಯವರು ಇನ್ಕ್ಲೂಡಿಂಗ್ ಲೇಡೀಸು ಎಲ್ಲರೂ ಕೂಡ, ಮಹಿಳೆಯರು ಮತ್ತು ಸ್ಪೆಷಲ್ಲಾಗಿ ತಲಾಂತು ಹೊಂದಿದ್ದವರು, ಆತ್ಮಭರಿತರಾದಂಥವ್ರು, ಮೋಶೆ ಅಂಥವರು, ಮಹಾಯಾಜಕರು, ಇವರೆಲ್ಲರೂ ಒಟ್ಟಾಗಿ ಸೇರಿ ಕೈ ಹಾಕಿದಾಗ ಕೆಲಸ ಮುಗೀತು. 32ನೇ ವಚನದ 2ನೇ ಭಾಗ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ರು ಅದನ್ನು ಮಾಡಿದ್ದರು. ನೆಹೆಮೀಯನು ಗೋಡೆ ಕಟ್ಟಿದಾಗ ಕೂಡ ನೆಹೆಮೀಯ 6:15 ನಾವು ನೋಡ್ತೇವೆ, 52 ದಿವಸಗಳಲ್ಲಿ ಎಲ್ಲರೂ ಒಟ್ಟಿಗೆ ಇಸ್ರಾಯೇಲ್ರು ಎಲ್ಲರೂ ಸೇರಿಬಿಟ್ಟು ಒಟ್ಟಾಗಿ ಟೀಮ್ ವರ್ಕ್ ಒಟ್ಟಾಗಿ ಸೇರಿ ಅವರು ಮಾಡುವಾಗ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿ ಮುಗಿಸಿದರು. ಮುಗಿಸಿದ ಮೇಲೆ ಅವರು ಹೇಳಿದ್ದ ನೆಹೆಮೀಯ 6:16, ದೇವ್ರ ಕೃಪೆಯಿಂದ ಇದನ್ನು ನಾವು ಮಾಡಿದ್ವಿ, ದೇವ್ರ ಸಹಾಯದಿಂದ ಇದನ್ನು ಮಾಡಿದ್ದೇವೆ ಎಂಬುದಾಗಿ ಅವರು ಹೇಳಿದರು. ಆ ರೀತಿಯಾಗಿ ದೇವರು ತಂಡವನ್ನಾಗಿ ಯೂಸ್ ಮಾಡಿಕೊಳ್ತಾನೆ. ಯು ಆರ್ ಎ ಬ್ಲೆಸ್ಸಡ್ ಪರ್ಸನ್ ಇಫ್ ಯು ಹ್ಯಾವ್ ಎ ಟೀಮ್. ಒಂದು ತಂಡ ನಿಮಗಿರುವುದಾದರೆ, ಒಂದೇ ಮನಸ್ಸಿರುವಂಥ ತಂಡ ಇರುವುದಾದರೆ ನಿಶ್ಚಯವಾಗಿ ನೀನು ಧನ್ಯನು. ತಂಡವಾಗಿ ಪೌಲನು ಹೋಗ್ತಾ ಇದ್ದನು, ಇಬ್ಬರಿಬ್ಬರಾಗಿ ದೇವರು ಕಳಿಸ್ತಿದ್ರು ಮತ್ತು ದೊಡ್ಡ ಕಾರ್ಯವನ್ನು ಸಾಧಿಸ್ತಿದ್ರು. ಸಭೆಯನ್ನು ಕೊನೆಗೆ ಇಸ್ರಾಯೇಲ್ರು ವೀಕ್ನೆಸ್ ಇತ್ತು, ತಪ್ಪಿತ್ತು, ಮೊಂಡರು, ಗೊಣಗುಟ್ಟಿದ್ರು, 10 ಸಾರಿ ಗೊಣಗುಟ್ಟಿದ್ರು. ಆದರೂ ಕೂಡ ದೇವದರ್ಶನದ ಗುಡಾರವನ್ನು ಮಾಡಿ ಮುಗಿಸಿ ಮೋಶೆ ಹತ್ರ ತಂದು ಒಪ್ಪಿಸಿದರು. ಆ ರೀತಿಯಾಗಿ ನಾವು ಕೂಡ ಮಾಡುವಂತೆ ದೇವರು ಸಹಾಯ ಮಾಡಲಿ. ವಿಮೋಚನ ಕಾಂಡ 39ನೇ ಅಧ್ಯಾಯವನ್ನು ಮುಗಿಸುವಂತೆ ದೇವರು ನಮ್ಗೆ ಸಹಾಯ ಮಾಡಿದ್ದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 39. And of the blue and purple and scarlet they made cloths of service, to do service in the holy place, and made the holy garments for Aaron, as the Lord commanded Moses. And he made the ephod of gold, blue and purple and scarlet and fine twined linen. And they did beat the gold into thin plates, and cut it into wires, to work it in the blue, and in the purple, and in the scarlet, and in the fine linen, with cunning work. They made shoulder pieces for it, to couple it together with the two edges was it coupled together. And the curious girdle of his ephod that was upon it was of the same according to the work thereof, of gold, blue, and purple, and scarlet, and fine twined linen, as the Lord commanded Moses. And they wrought onyx stones enclosed in ouches of gold, graven, as signets are graven, with the names of the children of Israel. And he put them on the shoulders of the ephod, that they should be stones for a memorial to the children of Israel, as the Lord commanded Moses. And he made the breastplate of cunning work, like the work of the ephod, of gold, blue, and purple, and scarlet, and fine twined linen. It was foursquare. They made the breastplate double. A span was the length thereof, and a span the breadth thereof, being doubled. And they set in it 4 rows of stones. The first row was a sardius, a topaz, and a carbuncle. That was the first row. And the second row an emerald, a sapphire, and a diamond. And the third row a ligure, an agate, and an amethyst. And the fourth row a beryl, an onyx, and a jasper. They were enclosed in ouches of gold in their enclosings. And the stones were according to the names of the children of Israel, 12, according to their names, like the engravings of a signet, every one with his name, according to the 12 tribes. And they made upon the breastplate chains at the ends of wreathen work of pure gold. And they made 2 ouches of gold, 2 gold rings, and put the 2 rings in the 2 ends of the breastplate. And they put the 2 wreathen chains of gold in the 2 rings on the ends of the breastplate. And the 2 ends of the 2 wreathen chains they fastened in the 2 ouches, and put them on the shoulder pieces of the ephod before it. And they made 2 rings of gold, and put them on the 2 ends of the breastplate, upon the border of it, which was on the side of the ephod inward. And they made 2 other golden rings, and put them on the 2 sides of the ephod underneath, toward the forepart of it, over against the other coupling thereof, above the curious girdle of the ephod. And they did bind the breastplate by his rings unto the rings of the ephod with a lace of blue, that it might be above the curious girdle of the ephod, and that the breastplate might not be loosed from the ephod, as the Lord commanded Moses. And he made the robe of the ephod of woven work, all of blue. And there was an hole in the midst of the robe, as the hole of an habergeon, with a band round about the hole, that it should not rend. And they made upon the hems of the robe pomegranates of blue and purple and scarlet and twined linen. And they made bells of pure gold, and put the bells between the pomegranates upon the hem of the robe, round about between the pomegranates. A bell and a pomegranate, a bell and a pomegranate, round about the hem of the robe, to minister in, as the Lord commanded Moses. And they made coats of fine linen of woven work for Aaron and for his sons, and a mitre of fine linen, and goodly bonnets of fine linen, and linen breeches of fine twined linen, and a girdle of fine twined linen, and blue and purple and scarlet of needlework, as the Lord commanded Moses. And they made the plate of the holy crown of pure gold, and wrote upon it a writing like to the engravings of a signet, Holiness to the Lord. And they tied unto it a lace of blue, to fasten it on high upon the mitre, as the Lord commanded Moses. Thus was all the work of the tabernacle of the tent of the congregation finished. And the children of Israel did according to all that the Lord commanded Moses, so did they. And they brought the tabernacle unto Moses, the tent, and all his furniture, his taches, his boards, his bars, and his pillars, and his sockets. And the covering of ram skins dyed red, and the covering of badger skins, and the veil of the covering, the ark of the testimony, and the staves thereof, and the mercy seat, the table, and all the vessels thereof, and the shewbread, the pure candlestick with the lamps thereof, even with the lamps to be set in order, and all the vessels thereof, and the oil for light, and the golden altar, and the anointing oil, and the sweet incense, and the hanging for the tabernacle door, the brazen altar, and his grate of brass, his staves, and all his vessels, the laver and his foot, the hangings of the court, his pillars and his sockets, and the hanging for the court gate, his cords and his pins, and all the vessels of the service of the tabernacle for the tent of the congregation, the cloths of service to do service in the holy place, and the holy garments for Aaron the priest and his sons' garments to minister in the priest's office. According to all that the Lord commanded Moses, so the children of Israel made all the work.
And Moses did look upon all the work, and behold, they had done it as the Lord had commanded, even so had they done it, and Moses blessed them.